ಇದೆಲ್ಲದರ ನಡುವೆ ಪಹಲ್ಗಾಮ್ ಉಗ್ರರ ಕರಾಳ ಮುಖಗಳು ಮತ್ತಷ್ಟು ಬಯಲಾಗ್ತಾ ಇದೆ. ಸೋನಾ ಮಾರ್ಗ ದಾಳಿಯ ಉಗ್ರರ ನಂಟು ಗೊತ್ತಾಗ್ತಾ ಇದೆ. ಸೋನಾ ಮಾರ್ಗ್ನಲ್ಲಿ ಒಂದು ಅಟ್ಯಾಕ್ ಆಗಿತ್ತು, ಬಹುಶಃ ಕಳೆದ ವರ್ಷ ಆದಂತ ಅಟ್ಯಾಕ್ ಇದು. ಈ ಟನಲ್ ನಲ್ಲಿ ಕಾರ್ಮಿಕರು ಯಾರ್ಯಾರು ಕಾರ್ಯನಿರ್ವಹಿಸ್ತಾ ಇದ್ರು ಅಂತವ್ರನ್ನ ಹತ್ಯೆಗೈದಿದ್ರು ಈ ಹೇಡಿ ಉಗ್ರರು. ಝೆಡ್ ಮೋರಾ ಟನಲ್ ಕಾರ್ಮಿಕರು ಗಂಡೇರ್ಬಲ್ ಜಿಲ್ಲೆಯಲ್ಲಿ ದಾಳಿ ಮಾಡಿ 7 ಜನರ ಹತ್ಯೆಯನ್ನ ಮಾಡಿದ್ರು. ಅಕ್ಟೋಬರ್ 20ನೇ ತಾರೀಕು 2024ರಲ್ಲಿ ನಡೆದಿದ್ದಂತ ಘಟನೆ ಇದು. ಭಯೋತ್ಪಾದಕರ ಅಟ್ಯಾಕ್ ನಲ್ಲಿ ವೈದ್ಯ ಸೇರಿದಂತೆ 7 ಜನರ ಹತ್ಯೆ ಮಾಡಲಾಗಿತ್ತು. ಪಹಲ್ಗಾಮ್ ದಾಳಿಯಿಂದ ಇದೇ ಗ್ರೂಪ್ ಇರುವಂತ ಶಂಕೆ ಇದೆ. ಅವತ್ತು ಈ ಹೇಡಿಗಳು ಈ ಕಾರ್ಮಿಕರನ್ನ ಕೊಲ್ಲೋ ಮುಖೇನವಾಗಿ ಜಮ್ಮು ಕಾಶ್ಮೀರದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಸ್ ವರ್ಕ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಬರುವಂತ ಕಾರ್ಮಿಕರಿಗೆ ಹೆದರಿಸೋದಕ್ಕೆ ಈ ತರ ಅಂತ ಒಂದು ಕೃತ್ಯವನ್ನ ಎಸಗಿದ್ರು. ಈಗ ಪ್ರವಾಸಿಗರನ್ನು ಇವರು ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೂಸಾ ಅಲಿಯಾಸ್ ಸುಲೇಮಾನ್ ಆ ದಾಳಿಯ ರೂವಾರಿಯಾಗಿದ್ದ. ಜುನೈದ್ ಅಹಮದ್ ಸೇರಿ 3ರನ್ನ ಎನ್ಕೌಂಟರ್ ಮಾಡಲಾಗಿತ್ತು ಭಾರತೀಯ ಸೇನೆ. ಈ ಗ್ರೂಪ್ಗೆ ಸೇರಿರುವಂತ ಉಗ್ರರೇ ಪಹಲ್ಗಾಮ್ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂತ ಗುಮಾನಿ. ಆ ಕಾರಣಕ್ಕಾಗಿಯೇ ಇವರ ಶೋಧ ಕಾರ್ಯ ಮುಂದುವರೆದಿದೆ.